Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. Hi all, welcome back to OT Trip episode 2. ಹಿಂದಿನ ವಿಡಿಯೋದಲ್ಲಿ ನಾವು ಮೈಸೂರಲ್ಲಿ ಸ್ಟೇ ಮಾಡಿದ್ವಿ. ಅದರದ್ದು ನೆಕ್ಸ್ಟ್ ಡೇ ಲಾಗ್ ಆಗಿರ್ತದೆ ಊಟಿ ಟ್ರಿಪ್ ಎಪಿಸೋಡ್ 2 ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಮೈಸೂರಿಂದ ನಾವು ಊಟಿಗೆ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಗೆ ನಡಕ್ಕೆ ಬಂಡೀಪುರ ಟೈಗರ್ ರಿಸರ್ವ್ ಸಿಗುತ್ತೆ. ಬಂಡೀಪುರ ಫಾರೆಸ್ಟನ್ನು ನಾವು ದಾಟಿ ನೆಕ್ಸ್ಟ್ ಹೋಗಬೇಕಿರ್ತೈತಿ. ಸೊ ಅಲ್ಲಿಂದ ಹೋಗಬೇಕಾದ್ರೆ ಅದು ಏರಿಯಾ ಪ್ಲಾಸ್ಟಿಕ್ ಫ್ರೀ ಇರ್ತೈತಿ. ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಅಲಾವಿಲ್ಲ. ಹೊರಗಡೆ ಎಂಟ್ರಿ ಕೊಡಬೇಕಾದ್ರೂ ಎಲ್ಲ ಬಾಸ್ಕೆಟ್ ಹಸೋದು ಇಟ್ಟಾರ. ಸೊ ಅಲ್ಲಿ ನೀವು ಪ್ಲಾಸ್ಟಿಕ್ ಎಲ್ಲ ಒಗೆದು ಹೋಗ್ಬೇಕಾಗ್ತೈತಿ. ಸೊ ಈ ಒಂದು ಬಂಡೀಪುರ ಫಾರೆಸ್ಟು ಹಾಫ್ ಆದ ಕೂಡಲೇ ನೆಕ್ಸ್ಟ್ ನಾವು ತಮಿಳ್ನಾಡು ಎಂಟ್ರಿ ಕೊಡ್ತೀವಿ. ಸೊ ಈಗ ಹೋಗ್ತಾ ಇರೋದು ನಾವು ಬಂಡೀಪುರ ರೋಡ್ ಅನ್ನ ಇದೆ, ಬಂಡೀಪುರ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ರೋಡ್. ಸೊ ಇಲ್ಲಿ ನಿಮ್ಗೆ ಮಧ್ಯದಲ್ಲಿನ ಆಲ್ಮೋಸ್ಟ್ ಅನಿಮಲ್ಸ್ ಎಲ್ಲ ಸಿಗ್ತಾವೆ. ಲೈಕ್ ಡಿಯರ್ ಇರ್ಬೋದು, ಜಿಂಕೆ ಮತ್ತು ಎಲಿಫೆಂಟ್, ಆನಿ ಮತ್ತು ಸಾಕಷ್ಟು ಸಿಗ್ತಾವೆ. ನಮ್ಮ ಲಕ್ ಇದ್ರೆ ಟೈಗರ್, ಲೆಪಾರ್ಡ್ ಅಥವಾ ಲಯನ್ ಕೂಡ ಸಿಗ್ಬೋದು. ನೋಡ್ಬೋದು. ನಾವು ಹಂಗೆ ನೋಡ್ಕೊತ ಹೊಂಟಿದ್ವಿ ಸ್ಲೋಲಿ. ಸೊ ಮುಂದೆ ಹೋದಂಗೆ ನಮ್ಗೆ ಪ್ರಾಣಿಗಳು ಕಾಣಿಸಕತ್ತು. ಸೊ ಏನೋ ಒಂಥರ ಖುಷಿ ಅನಿಸ್ತೈತಿ. ಒಂದು ಗ್ರೀನ್ರಿ ಒಳಗೆ ಫಾರೆಸ್ಟ್ ಏರಿಯಾ ಒಳಗೆ ಅಡ್ಡಾಡೋದು ಅದು ಒಂದು ಅಡ್ವೆಂಚರಸ್ ಟ್ರಿಪ್ಪನ್ನ ಒಂದು ಫೀಲ್ ಬ್ಯಾರೆನೇ ಇರ್ತೈತಿ. ಸೊ ಭಾಳ ಅಂದ್ರೆ ಭಾಳ ನಾವಂತೂ ಎಂಜಾಯ್ ಮಾಡಾಕತ್ತೀವಿ ಈ ಟ್ರಿಪ್ ಒಳಗೆ. ಈ ಒಂದು ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಎಂಟ್ರಿ ಕೊಟ್ಟ ಕೂಡಲೇ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ಅನಿಮಲ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆದವು. ಫಸ್ಟ್ ನಾವು ನೋಡಿದ್ದನ ಜಿಂಕೆಗಳು ಭಾಳ ಅಂದ್ರೆ ಭಾಳ ಇದ್ದು ಅಲ್ಲೇ. ಅದ್ರದ್ದು ಹ್ಯಾಬಿಟೇಟ್ ಭಾಳ ಐತೆ ಅನಿಸ್ತೈತಿ. ಸೊ ಅವ ಜಾಸ್ತಿ ಕಂಡ್ವು ನಮ್ಗೆ. ಅದಾದ ಕೂಡಲೇ ಮುಂದೆ ಹೋದಂಗೆ ಆನಿನೂ ಕಂಡ್ವಿ. ಬಂಡೀಪುರ ಫಾರೆಸ್ಟು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ನಮ್ಮದು ಬಂಡೀಪುರ ಅಥವಾ ಕರ್ನಾಟಕ ಏನು ಬಾರ್ಡರ್ ಐತಲ್ಲ ಅದಲ್ಲಿ ಎಂಡ್ ಆಗುತ್ತೆ. ಅಲ್ಲಿಂದ ನಾವು ಎಂಟ್ರಿ ಕೊಟ್ಟಿದ್ದು ತಮಿಳ್ನಾಡು ಒಳಗೆ. ಬಂಡೀಪುರ ಫಾರೆಸ್ಟ್ ಎಂಡ್ ಆದ ಕೂಡಲೇ ನೆಕ್ಸ್ಟ್ ನಾವು ಎಂಟ್ರಿ ಕೊಡಬೇಕಾದ್ರೆ ಅಲ್ಲಿ ಮಧುಮಲೈ ಟೈಗರ್ ರಿಸರ್ವ್ ಅಂತ ಈ ಒಂದು ಪ್ರದೇಶ ತಮಿಳ್ನಾಡು ಒಳಗೆ ಬರುತ್ತೆ. ಇಲ್ಲಿ ಕೂಡ ಸಾಕಷ್ಟು ಟೈಗರ್ಸ್ ಅದಾವ. ಆ್ಯಂಡ್ ಎಂಟ್ರಿ ಕೊಡಬೇಕಾದ್ರೆ ಅಲ್ಲಿ ಚೆಕ್ ಪೋಸ್ಟ್ ಐತಿ. ಚೆಕ್ ಆಗಿ ಒಳಗಡೆ ಬಿಡ್ತಾರೆ. ಮೈಸೂರಿಂದ ಊಟಿ ಡಿಸ್ಟೆನ್ಸ್ ಬಂದ್ಬಿಟ್ಟು 80 ಕಿಲೋಮೀಟರ್ಸ್. ಆ್ಯಂಡ್ ನಡಕೇನು ಬಂಡೀಪುರ ಟೈಗರ್ ರಿಸರ್ವ್ ಹತ್ತಲ್ಲ ಅದು ಬಂದ್ಬಿಟ್ಟು ಒಂದು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಒಳಗೆ ಬರುತ್ತದೆ. ಈ ಒಂದು ರೋಡಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಇದೆ. ಕಂಪಲ್ಸರಿ ಬಿಲೋ 13 ಡ್ರೈವ್ ಮಾಡಬೇಕಂತ ಐತಿ ಬಿಕಾಸ್ ಆಫ್ ಅನಿಮಲ್ಸ್.
ಇಲ್ಲಿ ಕ್ಲೈಮೇಟ್ ಕೂಡ ಭಾಳ ಕೋಲ್ಡ್ ಆ್ಯಂಡ್ ಕೂಲ್ ಇರ್ತೈತಿ. ಸೊ ನೋಡ್ಬೋದು ನೀವು ಹೆಂಗೆ ಚೇಂಜ್ ಆಯಿತು ಒಂದು ವಿಡಿಯೋ ಒಳಗನ ಕಾಣಿಸಾಕತ್ತೈತಿ. ಒಮ್ಮೆ ಒಂದು ಮಂಜು ಕವಿದಂಥ ವಾತಾವರಣ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಫೈನಲಿ ನಾವು ಬಂಡೀಪುರ ಟೈಗರ್ ರಿಸರ್ವ್ ಮತ್ತು ಮಧುಮಲೈ ಟೈಗರ್ ರಿಸರ್ವನ್ನು ಕ್ರಾಸ್ ಮಾಡಿ ರೀಚ್ ಆಗಿದ್ದು ಊಟಿಗೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ವ್ಯೂ. ಸೊ ನಾವಲ್ಲಿ ಬುಕ್ ಮಾಡಿದ್ದು ಸ್ಕೈಡೆಲ್ ಇನ್ ಆ್ಯಂಡ್ ಸೂಟ್ಸ್ ಅಂತ, ಸೂಟ್ಸ್ ಪ್ರೀಮಿಯಮ್ ಅಂತ ಹೇಳಿ ಒಂದು ಹೋಟೆಲ್ ಅದ. ಸೊ ಅಲ್ಲಿ ನಮ್ಮದು ರೂಮು ಬುಕ್ ಆಗಿತ್ತು. ಸೊ ಅಲ್ಲಿ ನಾವು ಚೆಕ್ ಇನ್ ಆದ್ವಿ. ಈ ಒಂದು ಹೋಟೆಲ್ ಭಾಳ ಮಸ್ತ್ ಇತ್ತು. ಹೊರಗಡೆ ನಿಮ್ಗೆ ಔಟ್ಡೋರ್ ಗೇಮ್ಸ್ ಅದಾವ, ಸಣ್ಣ ಮಕ್ಕಳಿಗೆ ಆಟ ಆಡೋಕೆ ಬೆಸ್ಟ್ ಐತಿ. ಆ್ಯಂಡ್ ಇಂಡೋರ್ ಗೇಮ್ಸ್ ಕೂಡ ಇಟ್ಟಾರೆ ಇವರು. ಜಿಮ್ ಕೂಡ ಐತಿ ಒಳಗಡೆನ. ಇಂಡೋರ್ ಗೇಮ್ಸ್ ಒಳಗೆ ಕ್ಯಾರಮ್ ಇರ್ಬೋದು, ಆಮೇಲೆ ಟೇಬಲ್ ಟೆನ್ನಿಸ್ ಇದೆಲ್ಲ ಐತಿ. ಸೊ ಹುಡುಗರು ಕರ್ಕೊಂಡು ಹೋದ್ರಂತೂ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಾವ. ಸೊ ಇದಾದ ಕೂಡಲೇ ನಮ್ಮದು ರೂಮ್ ಕೂಡ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ನೋಡ್ರಿ. ಆ್ಯಂಡ್ ಈ ಒಂದು ರೂಮ್ಸ್ಗೆ ಬ್ಯಾಕ್ ಸೈಡ್ ಏನು ಬಾಲ್ಕನಿ ಐತಲ್ಲ, ಅಲ್ಲಿಂದ ವ್ಯೂ ಅಂತೂ ಎಕ್ಸಲೆಂಟ್ ಐತೆ ಅಂತಲೇ ಹೇಳ್ಬೋದು. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದಾದ ಕೂಡಲೇ ಆಲ್ಮೋಸ್ಟ್ ಲಂಚ್ ಟೈಮ್ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ಏನಾದರೂ ಪ್ಲೇಸಸ್ ನೋಡಿಕೊಂಡು ಊಟ ಮಾಡಬೇಕಂತ ಹೋದ್ವಿ. ಫಸ್ಟ್ ಊಟನ ಮಾಡಿದ್ವಿ. ಆಮೇಲೆ ಊಟ ಮಾಡಬೇಕಂತ ಸರ್ಚ್ ಮಾಡಬೇಕಾದ್ರೆ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಕ್ಕಿತ್ತು ನಮ್ಗೆ. ಅದರ ಹೆಸರು ಬಂದುಬಿಟ್ಟು A2B ಅಂತ ಹೇಳಿ, ಆದ್ಯಾರ್ ಆನಂದ ಭವನ ಅಂತ ಹೇಳಿ. ಇಲ್ಲಿ ಎಲ್ಲ ಟೈಪ್ ಆಫ್ ಫುಡ್ ಸಿಗ್ತೈತಿ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಆಮೇಲೆ ಸ್ನ್ಯಾಕ್ಸ್ ಕೂಡ ಸಿಗ್ತೈತಿ. ಆಮೇಲೆ ಫ್ರೂಟ್ ಜ್ಯೂಸ್, ಥಾಲೀಸ್ ಕೂಡ ಅದಾವೆ ಇವ್ರ ಕಡೆ. ಸೊ ನಾವಿಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ಆರ್ಡ್ರ್ ಕೊಟ್ಟಿದ್ದು ನಾರ್ತ್ ಇಂಡಿಯನ್ ಥಾಲಿ ಒಂದು ಆರ್ಡ್ರ್ ಕೊಟ್ಟಿದ್ವಿ ಮತ್ತು ಸೌತ್ ಇಂಡಿಯನ್ ಥಾಲಿ ಕೂಡ ಆರ್ಡ್ರ್ ಕೊಟ್ಟಿದ್ವಿ. ಎರಡೂ ಒಂದೊಂದು ಟೇಸ್ಟ್ ಮಾಡಿದ್ವಿ. ಎರಡೂ ಕೂಡ ಮಸ್ತ್ ಅನ್ಸಿತ್ತು ನಮಗೆ. ಇಲ್ಲಿ A2B ಅಥವಾ ಆದ್ಯಾರ್ ಆನಂದ್ ಭವನ ಒಳಗೆ ಊಟ ಮಾಡಿ ಆದ ಕೂಡಲೇ ನಾವು ನೆಕ್ಸ್ಟು ಸ್ವಲ್ಪ ಊಟಿ ಅಡ್ಡಾಡ್ಬೇಕಂತ ಹೊಂಟ್ವಿ. ಊಟಿ ಅಂದ್ಕೂಡಲೇ ಫಸ್ಟ್ ಎಲ್ಲರಿಗೂ ನೆನಪು ಬರೋದನ್ನು ಟೀ ಮತ್ತು ಚಾಕ್ಲೇಟ್ಸ್. ಸೊ ನಾವು ಫಸ್ಟ್ ಹೋಗಿದ್ದು ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡಬೇಕಂತ ಹೋದ್ವಿ. ಭಾಳ ಎಕ್ಸೈಟೆಡ್ ಆಗಿದ್ವಿ, ನೋಡಬೇಕು ಹೆಂಗೈತಿ ಏನಂತ ಹೇಳಿ. ಸೊ ಹೋಗಬೇಕಾದ್ರೆ ಒಳಗಡೆ ಎಂಟ್ರಿ ಟಿಕೆಟ್ 30 ರೂಪೀಸ್ ಐತಿ. ಚಾಕ್ಲೇಟ್ ಫ್ಯಾಕ್ಟ್ರಿದು ಎಂಟ್ರಿ ಟಿಕೆಟ್ ಬಂದುಬಿಟ್ಟು 30 ರೂಪೀಸ್. 30 ರೂಪೀಸ್ ಕೊಟ್ಟಿದ್ದಂತೂ ಏನೂ ವೇಸ್ಟ್ ಆಗೋದಿಲ್ಲ. ಯಾಕಂದ್ರೆ 30 ರೂಪೀಸ್ಗೆ 30 ಗ್ರಾಮ್ ಆಫ್ ಚಾಕ್ಲೇಟ್ಸ್ ಅವರು ಕೊಡ್ತಾರೆ ಮುಂದೆಲ್ಲರಿಗೂ. ಸೊ ಅದ್ರ ಜೊತೆ ಒಂದು ಟಿಕೆಟ್ ಬದಲಿ ಅವರು ಕೈಗೆ ಹಾಕ್ಕೊಳಕ್ಕೆ ಬ್ಯಾಂಡ್ ಕೊಟ್ಟಿದ್ರು. ಅದನ್ನು ನಾವು ಹಾಕ್ಕೊಂಡು ಎಂಟ್ರಿ ಕೊಟ್ವಿ. ಇದು ಚಾಕ್ಲೇಟ್ ಫ್ಯಾಕ್ಟ್ರಿ ಒಂದು ರೌಂಡ್ ನೋಡ್ಕೊಂಡು ಬರ್ರಿ ನೀವು ಕೂಡ.
ನಮ್ಗೆ ಒಂದು ಡಾರ್ಕ್ ಚಾಕ್ಲೇಟ್ ಒಂದು ಮಿಲ್ಕ್ ಚಾಕ್ಲೇಟ್ ಕೊಟ್ಟರು. ಎರಡೂ ಒಂದನ್ನು ಟೇಸ್ಟ್ ಮಾಡಿದ್ನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಇತ್ತು ಟೇಸ್ಟ್. ಹೊರಗಡೆ ಸಿಗೋದಕ್ಕಿಂತ ಈ ಒಂದು ಹೋಮ್ ಮೇಡ್ ಚಾಕ್ಲೇಟ್ಸ್ ಟೇಸ್ಟ್ ಮಾಡೋದು ಚಲೋ ಅನಿಸಿತು. ಓವರಾಲ್ ನಂಗಂತೂ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡಿ ಭಾಳ ಖುಷಿ ಅನಿಸಿತು. ಆ್ಯಂಡ್ ಒಳಗಡೆ ಅಂತೂ ಬಿಡೋದಿಲ್ಲ, ಗ್ಲಾಸಸ್ ಹಾಕಿದರು. ಅಲ್ಲಿಂದ ನಾವು ನೋಡ್ಬೋದು ಯಾವ ರೀತಿ ಪ್ರಿಪೇರ್ ಮಾಡ್ತಾರಂತ ಹೇಳಿ. ಬಟ್ ಪ್ರಿಪರೇಷನ್ ಈಸ್ ವೆರಿ ಒಂದು ಚಲೋ ಅನಿಸಿತು ನೋಡಿ. ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದ ಅಲ್ಲಿಂದ ಕನೆಕ್ಟೆಡ್ ಆಗಿರುವಂತಹ ಟೀ ಫ್ಯಾಕ್ಟ್ರಿಗೆ. ಇಲ್ಲಿ ನೋಡ್ಬೋದು ಒಂದು ಚಾದು ಲೀವ್ಸ್ ಎಲ್ಲ ಹೆಂಗೆ ಒಣಗಾಕಿಟ್ಟಾರಂತ ಹೇಳಿ. ಇಲ್ಲಿಂದ ನೀವು 10 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡ್ರಂದ್ರೆ ಮುಂದೆ ಒಂದು ಕಪ್ ಟೀ ಕೊಡ್ತಾರೆ. ಸೊ ಅದನ್ನೂ ಕೂಡ ತೊಗೊಂಡು ನಾವು ಟೀ ಫ್ಯಾಕ್ಟ್ರಿ ನೋಡೋಕ್ಕೆ ಒಳಗೆ ಹೋದ್ವಿ. ಇಲ್ಲಿ ಟೀ ಫ್ಯಾಕ್ಟ್ರಿ ಒಳಗೆ ಪೂರ್ತಿಯಾಗಿ ಒಳಗಡೆ ಬಿಡೋದಿಲ್ಲ, ಯಾಕಂದ್ರೆ ಮಾಯಿಶ್ಚರ್ ಮತ್ತು ಇದೆಲ್ಲ ಟೆಂಪ್ರೇಚರ್ ಅವರು ಮೇಂಟೈನ್ ಮಾಡಬೇಕಿರ್ತೈತಿ. ಸೊ ಅಷ್ಟ ಹೊರಗಡೆಯಿಂದ ಎಲ್ಲ ತೋರಿಸ್ತಾರೆ. ಓವರಾಲ್ ಒಂದು ಇವ್ರು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟರು ಯಾವ ರೀತಿ ಪ್ರಿಪೇರ್ ಆಗಿ ಬರ್ತೈತಿ ಟೀ ಅಂತ ಹೇಳಿ. ಅದಕ್ಕೆ ಫ್ಲೇವರ್ಸ್ ಹೆಂಗೆ ಆ್ಯಡ್ ಮಾಡ್ತಾರೋ ಅದನ್ನು ಕೂಡ ಎಕ್ಸ್ಪ್ಲೇನ್ ಕೊಟ್ಟರು. ಲೈಕ್ ನಾವು ಜಿಂಜರ್ ಟೀ, ಆಮೇಲೆ ಇಲಾಯ್ಚಿ ಟೀ, ಈ ಥರ ಮಸಾಲ ಟೀ ಇವೆಲ್ಲ ನಾವು ಯೂಸ್ ಮಾಡ್ತಿರ್ತೀವಿ. ಅದನ್ನೆಲ್ಲ ಅವರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟರು. ಸೊ ಅದಾದ ಕೂಡಲೇ ನಾವು ಅಲ್ಲಿ ಕೆಳಗಡೆ ಅದೊಂದು ಟಿಕೆಟ್ ಕೊಟ್ಟಿದ್ರಲ್ಲ ಅದನ್ನು ಕೊಟ್ಟು ನಾವು ಟೀ ಕುಡಿಯೋಕ್ಕಂತ ಹೋದ್ವಿ. ಟೀ ಕೂಡ ಕುಡಿದ್ವಿ, ಚಲೋ ಇತ್ತು. ಓವರಾಲ್ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಟೀ ಟೇಸ್ಟ್ ಮಾಡಿ ಆದ್ಕೂಡಲೇ ನಾವು ನೆಕ್ಸ್ಟ್ ಹೋಗಿದ್ದು ಟೀ ಪ್ಲಾಂಟೇಶನ್ ಅಥವಾ ಟೀ ಎಸ್ಟೇಟ್ಗೆ. ಅಲ್ಲಿ ಒಂದು ನಮ್ಗೆ ಡ್ರೆಸ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಫೋಟೋ ಶೂಟ್ ಕೂಡ ಮಾಡ್ಕೋಬೋದು. ಅವರ ಡ್ರೆಸ್ ಕೊಟ್ಟು ಅವರ ಫೋಟೋ ಕ್ಲಿಕ್ ಮಾಡ್ತಾರೆ, ಇಲ್ಲ ನಾವು ಬೇಕಿದ್ರೆ ಮೊಬೈಲ್ ಒಳಗೂ ತಕ್ಕೋಬೋದು. ಸೊ ಇದೊಂದೇನೋ ಮಜಾನ ಅನಿಸಿದ್ದು ನಮ್ಗೆ. ಹಾಕ್ಕೊಂಡ್ವಿ ಮತ್ತು ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ. ಭಾಳ ಅಂದ್ರೆ ಭಾಳ ಚಲೋ ಅನಿಸಿತ್ತು ನೋಡಿ. ಆ್ಯಂಡ್ ಟೀ ಎಸ್ಟೇಟ್ ಎಲ್ಲ ಅಡ್ಡಾಡಿ ನೋಡಿದ್ವಿ. ಆಮೇಲೆ ಆದ್ಯ ಕೂಡ ಭಾಳ ಎಕ್ಸೈಟೆಡ್ ಆಗಿದ್ಲು ನೋಡೋಕೆ ಯಾವ ರೀತಿ ಒಂದು ಟೀ ಪ್ಲಾಂಟೇಶನ್ಸ್ ಹೆಂಗಿರ್ತಾವೆ ಮತ್ತು ಅದನ್ನೆಲ್ಲ ಹೆಂಗೆ ಕಟ್ ಮಾಡ್ತಾರಂತ. ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಭೇಟಿಯಾಗೋಣ. ಬಾಯ್.